ಐನಾಪುರ ಪದ್ಮಾವತಿ ಸ್ಕೂಲಿನಲ್ಲಿ ಸನ್ 2026-27ನೇ ಶೈಕ್ಷಣಿಕ ವರ್ಷದಿಂದ ಐಐಟಿ ಫೌಂಡೇಶನ್ ತರಗತಿಗಳು ಪ್ರಾರಂಭ. ಸಂಜಯ ಕುಚನೂರೆ ಮಾಹಿತಿ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಪದ್ಮಾವತಿ ಸೆಂಟ್ರಲ್ ಸ್ಕೂಲಿನಲ್ಲಿ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂಬರುವ 2026-27ನೇ ಶೈಕ್ಷಣಿಕ ವರ್ಷದಿಂದ ಐಐಟಿ ಫೌಂಡೇಶನ್ ತರಗತಿಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಘೋಷಿಸಲು ಅತ್ಯಂತ ಸಂತೋಷವಾಗುತ್ತಿದೆ. ವಿದ್ಯಾರ್ಥಿಗಳ ಪರಿಕಲ್ಪನಾತ್ಮಕ ತಿಳುವಳಿಕೆಯನ್ನು ಬಲಪಡಿಸಲು ಮತ್ತು ಐಐಟಿ, ಜಿಇಇ, ನೀಟ್, ಒಲಿಂಪಿಯಾಡ್ಗಳು ಸೇರಿದಂತೆ ಇತರೆ ರಾಷ್ಟ್ರೀಯ ಮಟ್ಟದ ಪ್ರವೇಶ ಪರೀಕ್ಷೆಗಳು ಮತ್ತು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನು ಸಿದ್ಧಪಡಿಸಲು ಇದು ಸಹಕಾರಿಯಾಗಲಿದ್ದು, ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಕೀಲರಾದ ಸಂಜಯ ಕುಚನೂರೆ ತಿಳಿಸಿದ್ದಾರೆ. ಶೈಕ್ಷಣಿಕ ಇದರಲ್ಲಿ ಸುಧಾರಣೆ ಮಾಡುವ ಸಲುವಾಗಿ ಇವತ್ತು ನಾವೇನು ಪ್ರೆಸ್ ಮೀಟ್ ಕರೆದೆವು. ಅದಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಾದಂಥ ಸಿದ್ದಯ್ಯ ಮತ್ತು ಬಂಡೂರಿ ಅವರನ್ನು ಮತ್ತು ಅರಕೆರೆ ಅವರನ್ನು ಮತ್ತು ದಸ್ತಿಯವರನ್ನು ನಾನು ಎಲ್ಲ ಆಡಳಿತ ಮಂಡಳಿ ಪರವಾಗಿ ಇಲ್ಲಿ ಸ್ವಾಗತ ಬಯಸ್ತೇನೆ. ಮೊದಲನೇದಾಗಿ ಈ ಸಂಸ್ಥೆ ನಾನು ಹೇಳೋದು ಪಾಯಿಂಟ್ ಟು ಪಾಯಿಂಟ್ ಹೇಳಿಬಿಡು ಸರ್. ಈ ಪದ್ಮಾವತಿ ವಿದ್ಯಾವರ್ತಕ ಸಂಸ್ಥೆಯ CBSE ತರಗತಿಗಳಲ್ಲಿ ಸುಮಾರು ಕಳೆದ 11 ವರ್ಷಗಳಿಂದ ಅತ್ಯಂತ ವ್ಯವಸ್ಥಿತವಾಗಿ ಈ ಭಾಗದಲ್ಲಿ CBSE ವಿದ್ಯಾರ್ಥಿಗಳನ್ನು ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವಿ. ಈ CBSEಯಲ್ಲಿ ಈ ವರ್ಷದಿಂದ ವಿಶೇಷವಾಗಿ ಸುಮಾರು 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಸಲ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ಹೊಸದಾಗಿ ಐಐಟಿ ತರಗತಿಗಳನ್ನು ನಾವು ಇಲ್ಲಿ ಈ ಶಾಲೆಯ 6ರಿಂದ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಮಾಡುವ ವಿಚಾರವನ್ನು ಇಟ್ಟುಕೊಂಡು ಆ ಪ್ರಕಾರ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಯಾಕೆ ಐಐಟಿ ಮತ್ತು ನೀಟ್ ಇದು ನೆಕ್ಸ್ಟ್ ಲೆವೆಲ್ ಹುಡುಗರಿಗೆ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಐಐಟಿ ಮತ್ತು ನೀಟ್ ಈ ಶಿಕ್ಷಣ ಅವ್ರಿಗೆ ಕೊಡೋದರಿಂದ ಅವ್ರಿಗೆ ಮುಂದಿನ ಭವಿಷ್ಯದಲ್ಲಿ ಅವ್ರಿಗೇನು ಈಗ ಪರೀಕ್ಷೆಗಳನ್ನು ಎದುರಿಸಬೇಕಾದ್ರೆ ಏನು ಕಬ್ಬಿಣದ ಕಡಲೆ ಥರ ಆಗಿದೆ. ನಮ್ಮ ಗ್ರಾಮೀಣ ಭಾಗದಿಂದ ಹೋಗುವಂಥ ವಿದ್ಯಾರ್ಥಿಗಳಿಗೆ ಆ ಮಕ್ಕಳನ್ನು ಗಣಿತ ಮತ್ತು ವಿಜ್ಞಾನದಲ್ಲಿ ಒಂದು ಬಲವಾದ ಆಳವಾದ ಅವರಿಗೆ ಜ್ಞಾನವನ್ನು ಈ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮಟ್ಟದಿಂದಲೇ ಅವರನ್ನು ಕೊಡುವಂಥ ಒಂದು ಕೆಲಸ ನಮ್ಮ ಸಂಸ್ಥೆಯಿಂದ ಈ ವರ್ಷದಿಂದ ಆರಂಭ ಆಗ್ತಾ ಇದೆ. ಇದು ಮಕ್ಕಳಲ್ಲಿ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಗಳನ್ನು ಕೌಶಲ್ಯಗಳನ್ನು ಅವರನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಶಿಕ್ಷಣ ಅವರಿಗೆ ಸಹಾಯ ಆಗ್ತದೆ. ಆದ್ದರಿಂದ ಅವರು ಬುಧವಾರ ದಿನಾಂಕ 27ರಂದು ಪದ್ಮಾವತಿ ಸೆಂಟ್ರಲ್ ಸ್ಕೂಲಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. JEE, ನೀಟ್ ಇದೇನು ಸಿಲೆಬಸ್ ಇದೆ, ಈ ಸಿಲೆಬಸ್ಸನ್ನು ನಾವು 6ರಿಂದ 9ನೇ ತರಗತಿ ಮಕ್ಕಳಿಗೆ ಕಲಿಸೋ ಮುಖ್ಯ ಉದ್ದೇಶ ಅಂತಂದರೆ, ನೀವು ಈ ರೀತಿಯ ಸಿಲೆಬಸ್ಗಳು, ಈ ರೀತಿಯ ಅಡ್ವಾಂಟೇಜ್ಗಳು ಇರೋದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮತ್ತು ಇದರಲ್ಲಿ. ಆದರೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಕುರಿತು ನಾವು ಅತ್ಯಂತ ಕಡಿಮೆ, ಅಂದರೆ ಯಾವುದೇ ರೀತಿಯ ನಾವು ವಾಣಿಜ್ಯೀಕರಣ ಮತ್ತು ಕಮರ್ಷಿಯಲ್ ಪರ್ಪಸ್ ಇಟ್ಕೊಳ್ಳದೆ ಗ್ರಾಮೀಣ ಭಾಗದ ಬಡ ಮಕ್ಕಳು ಈ ನಾಲೆಜನ್ನು ತಗೊಂಡು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ನಾವು ಸಂಸ್ಥೆ ವತಿಯಿಂದ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೆಲ್ಲನೂ 6ರಿಂದ ಈ ರೀತಿಯ ಸಿಲೆಬಸ್ಗಳು, ಈ ರೀತಿಯ ಇದು ಒಂದು ವ್ಯವಸ್ಥೆ ಆ ಮಕ್ಕಳಿಗೆ ಕೊಡೋದ್ರಿಂದ ಮುಂದೆ ಅವ್ರ ಭವಿಷ್ಯದಲ್ಲಿ ನೀಟ್ ಆಯಿತು, ಆಮೇಲೆ IIT ಆಯಿತು, ಮತ್ತು ಇತರೆ ಅವರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರನ್ನ ತಯಾರು ಮಾಡುವಂಥ ಒಂದು ಫೌಂಡೇಶನ್ ಹಾಕಲಿಕ್ಕೆ ಏನು ಬೇಕು ಆ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ವಾಣಿಜ್ಯೀಕರಣ ಉದ್ದೇಶ ಇರದೆ ಆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಸ್ಪರ್ಧಾತ್ಮಕ ಏನು ಸಿಟಿಲಿ ಕಲಿತಾರೆ ಆ ಮಕ್ಕಳ ಜೊತೆಗೆ ಕಾಂಪಿಟೇಷನ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ಈ ವರ್ಷ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ಇದನ್ನು ನಾವು ಈ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಂಸ್ಥೆ ವತಿಯಿಂದ. ಐಐಟಿ ಫೌಂಡೇಶನ್ ತರಗತಿಗಳು ಆರಂಭಿಕ ಹಂತದಿಂದಲೇ ವಿಶೇಷಣಾತ್ಮಕ ಚಿಂತನೆ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ತಾರ್ಕಿಕತೆ ಮತ್ತು ಗಣಿತ ಹಾಗೂ ವಿಜ್ಞಾನದಲ್ಲಿ ಬಲವಾದ ಮೂಲಭೂತ ಅಂಶಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ.
ವ್ಯವಸ್ಥಿತ ತರಬೇತಿ, ನಿಯಮಿತ ಅಭ್ಯಾಸದ ಅವಧಿಗಳು ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಯನ್ನು ಈ ಮೂಲಕ ವಿದ್ಯಾರ್ಥಿಗಳು ಪಡೆಯಲಿದ್ದಾರೆ ಎಂದು ಅವರು ತಿಳಿಸಿದರು. ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಮುಂದಿನ ಅವರ ಭವಿಷ್ಯಕ್ಕೆ ಅವರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಕೆಲಸ ಈ ವರ್ಷದಿಂದ ನಾವು ಇಲ್ಲಿ ಹೊಸದಾಗಿ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಇನ್ನು ಪ್ರಾಚಾರ್ಯ ಮ್ಯಾಥೋ ಮಾತನಾಡಿ, ಐಐಟಿ ಫೌಂಡೇಶನ್ ತರಗತಿಗಳಿಂದ ವಿದ್ಯಾರ್ಥಿಗಳಲ್ಲಿ ಗಣಿತ ಮತ್ತು ವಿಜ್ಞಾನದಲ್ಲಿ ಬಲವಾದ ಅಡಿಪಾಯ, ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ಚಿಂತನಾ ಕೌಶಲ್ಯಗಳಲ್ಲಿ ಸುಧಾರಣೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆರಂಭಿಕ ತಯಾರಿ, ಸಿಬಿಎಸ್ಇ ಪಠ್ಯಕ್ರಮದ ಪರಿಕಲ್ಪನೆಗಳ ಉತ್ತಮ ತಿಳುವಳಿಕೆ, ಸಮಯ ನಿರ್ವಹಣೆ ಮತ್ತು ಸಮಸ್ಯೆ ಪರಿಹರಿಸುವ ತಂತ್ರಗಳ ಅಭಿವೃದ್ಧಿ, ಶೈಕ್ಷಣಿಕ ಮತ್ತು ಪರೀಕ್ಷೆಗಳಲ್ಲಿ ಆತ್ಮವಿಶ್ವಾಸ, ಒಲಿಂಪಿಯಾಡ್ಗಳು ಮತ್ತು ಪ್ರತಿಭಾ ಪರೀಕ್ಷೆಗಳಲ್ಲಿ ಭಾಗವಹಿಸುವ ಅವಕಾಶ, ಒಟ್ಟಾರೆ ಶೈಕ್ಷಣಿಕ ಕಾರ್ಯಕ್ಷಮತೆಯ ವರ್ಧನೆಯಾಗಲಿದೆ ಎಂದ ಅವರು, ಒಟ್ಟಾರೆಯಾಗಿ ಮಧ್ಯಮ ಶಾಲಾ ಮಟ್ಟದಲ್ಲಿ ಐಐಟಿ ಫೌಂಡೇಶನ್ ತರಗತಿಗಳನ್ನು ಪರಿಚಯಿಸುವುದರಿಂದ ವಿದ್ಯಾರ್ಥಿಗಳು ಉಜ್ವಲ ಶೈಕ್ಷಣಿಕ ಭವಿಷ್ಯವನ್ನು ನಿರ್ಮಿಸಲು ಮತ್ತು ಆತ್ಮವಿಶ್ವಾಸದಿಂದ ಉನ್ನತ ಗುರಿಗಳನ್ನು ಸಾಧಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಸಿಬಿಎಸ್ಇ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಿಂದ ಐಐಟಿ ಸೆಕ್ಷನ್ಸನ್ನು ನಾವು ಇಲ್ಲಿ ಪ್ರಾರಂಭ ಮಾಡೋಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆಯ ಚೇರ್ಮನ್ ಸರ್ ಮಾತಾಡಿದ್ದಾರೆ. ಇದರ ವಿಶೇಷತೆ ಏನಂದರೆ, ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಮ್ಯಾಥ್ಸ್, ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಅವರಿಗೆ ತುಂಬ ತೊಂದರೆಗಳು ಅನುಭವ ಆಗೋದ್ರಿಂದ ಅವರಿಗೆ ಸಿಟಿ ಲೆವೆಲಲ್ಲಿರುವಂಥ ಮಕ್ಕಳ ಲೆವೆಲಲ್ಲಿ ಅವರಿಗೆ ಕಲಿಸೋದಕ್ಕೆ ಅಥವಾ ಕಲಿಯೋದಕ್ಕೆ ಆಗದೇ ಇರೋದ್ರಿಂದ ಅವ್ರ ಜೊತೆಗೆ ಒಂದು ಕಾಂಪಿಟೇಷನ್ ಲೆವೆಲಿಗೆ ಬರಬೇಕಾಗಿರೋದ್ರಿಂದ ನಮ್ಮ ಗ್ರಾಮೀಣ ಮಕ್ಕಳಿಗೆ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ಕೊಡೋಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷದಿಂದ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಈಗ NCERT ಸಿಲೆಬಸ್ ಇನ್ನೂ ತುಂಬ ಟಫ್ ಆಗ್ತಿದೆ. CBSE 2026-27ನೇ ವರ್ಷದಲ್ಲಿ ಮತ್ತೆ 9ನೇ ತರಗತಿ ಸಿಲೆಬಸ್ಸನ್ನು ಮತ್ತೆ ಟಫ್ ಮಾಡಿದ್ದಾರೆ. ಸೊ ಈ ಒಂದು ಟಫ್ನೆಸ್ ಅವ್ರ ಜೀವನದಿಂದ ತೆಗೆದುಹಾಕೋಕ್ಕೋಸ್ಕರ ನಾವು IIT ಫೌಂಡೇಶನನ್ನು ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಆ ಮಕ್ಕಳನ್ನು ಪ್ರಾಯೋಗಿಕವಾಗಿ ಸಿಟಿ ಲೆವೆಲಲ್ಲಿ ಯಾವ ಲೆವೆಲಲ್ಲಿ ಮಕ್ಕಳು ಬೆಳೀತಿದ್ದಾರೋ ಅದೇ ಲೆವೆಲಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಮಕ್ಕಳನ್ನು ಕೂಡ ಬೆಳೆಸಿ ಮುಂದಕ್ಕೆ ಕರೆತರೋಕ್ಕೋಸ್ಕರ ಅವರು ಕೂಡ ಕಾಂಪಿಟೇಷನ್ ವರ್ಲ್ಡಿಗೆ ಬರಲಿ, ಅವರಿಂದನೂ ನಮ್ಮ ಸಂಸ್ಥೆಗೆ ಅಥವಾ ಈ ಗ್ರಾಮೀಣ ಭಾಗಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಒಂದು ನಿಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಇದರಿಂದ ತುಂಬ ಅಂದರೆ, ಈಗ NCERT ಸಿಲೆಬಸ್ ಬೇಸ್ಡ್ ಆಗಿರುವಂಥ ಟೆಕ್ಸ್ಟ್ ಬುಕ್ಗಳನ್ನೇ ನಾವು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ. ಅದರಿಂದ ಸ್ಪೆಷಲ್ ಕೋಚಿಂಗ್ ಇರುತ್ತೆ. ಆ ಸ್ಪೆಷಲ್ ಕೋಚಿಂಗ್ ಮತ್ತು ಟ್ರೈನಿಂಗು ಕೂಡ ಹೊರಗಿಂದ IIT ಎಕ್ಸ್ಪರ್ಟ್ಗಳು ಕೂಡ ಬರ್ತಾರೆ ಈ ಟ್ರೈನಿಂಗಿಗೋಸ್ಕರ. ಅವರು ಕೂಡ ರೆಡಿ ಇದ್ದಾರೆ. ಅವರು ಬಂದು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೆಯ ಒಂದು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಇಲ್ಲಿ ಶೈಕ್ಷಣಿಕವಾದಂಥ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ ಅಂತ ಕೂಡ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಈಗ ಈ ಕಂಪ್ಲೀಟ್ ಕೋರ್ಸ್ಗಳಿರ್ತವೆ, ಬಯಾಲಜಿ ಬೇಸ್ಡ್ ಆಗಿ ನಿಮಗೆ ಬರುತ್ತೆ. ಅದೇ ರೀತಿ ನಿಮಗೆ ಕಂಪ್ಲೀಟ್ ಫಿಸಿಕ್ಸ್ ಬರುತ್ತೆ. ಫಿಸಿಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇದು ಮ್ಯಾಥಮೆಟಿಕ್ಸ್ ಕ್ಲಾಸು 6, 7, 8, 9 10ಗೂ ಕೂಡ ಇದೆ. 10ಗೆ ನಾವು ತಗೊಳ್ತಿಲ್ಲ, 9th ತನಕ ನಾವು ಸಪ್ರೇಟ್ ಆಗಿ ತಗೊಳ್ತಿದ್ದೀವಿ. ನಿಮಗೆ ಕಂಪ್ಲೀಟ್ ಆಗಿ ನೋಡ್ಬೋದು ಇದು ಮಕ್ಕಳ ಯಾವ ರೀತಿ ಡೆವಲಪ್ಮೆಂಟ್ ಕೊಡುತ್ತೆ ಅನ್ನೋದಂದ್ರೆ, ಈಗ CBSE ಬೇಸ್ಡ್ ಆಗಿರುವಂಥ ಸಿಲೆಬಸ್ಸನ್ನೇ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದು ಈಸಿ ಆಗುತ್ತೆ ಮಕ್ಕಳಿಗೆ. ಮ್ಯಾಥ್ಸ್ ಈಗ ತುಂಬ ಟಫ್ ಆಗಿ ಬರ್ತಿದೆ, ಸೈನ್ಸ್ ತುಂಬ ಟಫ್ ಆಗಿ ಬರ್ತಿದೆ. ಈ ಒಂದು ಕಠಿಣವಾದಂಥ ಸಿಚುವೇಶನ್ ಇಂದ ತೆಗೆದುಬಿಟ್ಟು ಮಕ್ಕಳಿಗೆ ಈಸಿ ಆಗಲಿ ಅಂತ ಹೇಳಿ ಈ ಒಂದು ಫೌಂಡೇಶನ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಜಸ್ಟ್ ಫೌಂಡೇಶನ್ ಕೋರ್ಸ್ ಆಗಿರುತ್ತೆ. ಈ ವೇಳೆ ಸಂಸ್ಥೆಯ ಉಪಾಧ್ಯಕ್ಷ ರವೀಂದ್ರ ಬಣಜವಾಡ್, ನಿರ್ದೇಶಕರಾದ ಪ್ರಮೋದ್ ಲಿಂಬಿಕಾಯ್, ಗಜಕುಮಾರ್ ಪಾಟೀಲ್, ಬಾಪುಸಾಬ್ ಪಾಟೀಲ್, ಮಹಾವೀರ್ ಪಾಟೀಲ್, ಜಯಕುಮಾರ್ ಪಾಟೀಲ್, ಮಹಾವೀರ್ ಲಿಂಬಿಕಾಯ್, ವಸಂತ್ ಹುದ್ದಾರ್, ಶೀತಲ್ ಪಾಟೀಲ್, ಮೋಹನ್ ಪಾಟೀಲ್, ಸಿದ್ಧಾಂತ್ ಬಣಜವಾಡ್, ಮಂಜುನಾಥ್ ಕುಚನೂರೆ, ಭರತೇಶ್ ತೇರದಾಳೆ, ಶಾಂತಿನಾಥ್ ಪಾಟೀಲ್, ಸಂತೋಷ್ ತೇರದಾಳೆ, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಶೀತಲ್ ಪಾಟೀಲ್, ಸಂಜೀವ್ ಕಟಗೇರಿ, ರವಿ ಬಡಿಗೇರ್, ಶ್ರೀಕಾಂತ್ ಪಾಟೀಲ್ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗಲಿ.